ಭಾರತದ ನೌಕಾಪಡೆಯ ಶಕ್ತಿಯ ಮಹತ್ವಪೂರ್ಣ ಪ್ರದರ್ಶನವಾದ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ನೆರವೇರಿದ ಬೆನ್ನಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಐಎನ್ಎಸ್ ವಿಕ್ರಾಂತ್ ಯುದ್ಧ ನೌಕೆಗೆ ಭೇಟಿ ನೀಡಿದರು ಮತ್ತು ಪಾಕಿಸ್ತಾನಕ್ಕೆ ಗಟ್ಟಿಯಾದ ಸಂದೇಶವನ್ನೇ ನೀಡಿದ್ದಾರೆ. ಅವರು ತಮ್ಮ ಭಾಷಣದಲ್ಲಿ ಭಾರತದ ಪ್ರಹಾರ ಎಷ್ಟು ತೀವ್ರವಾಗಿತ್ತು ಎಂದರೆ ಪಾಕಿಸ್ತಾನ ಇಡೀ ವಿಶ್ವದ ಮುಂದೆ ಅಂಗಲಾಚಿ ಭಾರತವನ್ನು ನಿಲ್ಲಿಸಿ ಎಂದು ಬೇಡಿಕೊಂಡಿತು ಎಂದಿದ್ದಾರೆ. ಅವರು ಪಾಕಿಸ್ತಾನವನ್ನು ಉದ್ದೇಶಿಸಿ ಮಸೂದ್ ಅಜಹರ್ ಮತ್ತು ಹಫೀಜ್ ಸಯೀದ್ರನ್ನು ಭಾರತಕ್ಕೆ ಒಪ್ಪಿಸಬೇಕು, ಇಲ್ಲದಿದ್ದರೆ ಭಾರತೀಯ ಸೇನೆ ತನ್ನ ಮಾರ್ಗದಲ್ಲಿ ನ್ಯಾಯವನ್ನು ಸಾಧಿಸುತ್ತದೆ ಎಂದು ಗಟ್ಟಿ ಎಚ್ಚರಿಕೆ ನೀಡಿದ್ದಾರೆ. ಐಎನ್ಎಸ್ ವಿಕ್ರಾಂತ್ನ ಮಹತ್ವವನ್ನು ಉಲ್ಲೇಖಿಸಿ ಈ ನೌಕಾಪಡೆಯು ಆಕ್ರಮಣದ ಕ್ಷಣದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಸಂಪೂರ್ಣ ಹಿಂದೆ ತಳ್ಳಿಬಿಟ್ಟಿತು. ಇದು ಚೀನಾದ ಸಹಾಯದಿಂದ ಪಾಕಿಸ್ತಾನ ನಿರ್ಮಿಸಿದ ನೌಕಾ ಶಕ್ತಿಯ ಅಸಹಾಯತೆಯನ್ನು ಬಹಿರಂಗಪಡಿಸಿತು ಎಂದು ಹೇಳಿದರು. ಇಂಡಿಯನ್ ನೇವಿ ಸ್ವರೂಪಕ್ಕೆ ಬಂದಿದ್ದರೆ ಪಾಕಿಸ್ತಾನ 4 ಭಾಗಗಳಾಗಿ ವಿಭಜನೆಯಾಗುತ್ತಿತ್ತು ಎಂದು ಎಚ್ಚರಿಸಿದರು. ಇದು ಕೇವಲ ಸೇನಾಪಡೆಯ ತಂತ್ರಜ್ಞಾನ ಪ್ರದರ್ಶನವಲ್ಲ, ಇದು ಉಗ್ರವಾದ ಮತ್ತು ಪಾಕಿಸ್ತಾನ ಪ್ರಾಯೋಜಿತ ಅಶಾಂತಿಯ ವಿರುದ್ಧ ಭಾರತದ ನೇರ ಯುದ್ಧ ಎಂದು ಅವರು ಘೋಷಿಸಿದರು. ಭಾರತವು ಮೇ 31ರಂದು ಪಾಕಿಸ್ತಾನ ಗಡಿಭಾಗಗಳಿಗೆ ಹೊಂದಿದ 6 ರಾಜ್ಯಗಳಲ್ಲಿನ ಗಡಿ ಜಿಲ್ಲೆಗಳಲ್ಲಿ ಆಪರೇಷನ್ ಶೀಲ್ಡ್ ಎಂಬ ನಾಗರಿಕ ರಕ್ಷಣಾ ಮಾಕ್ ಡ್ರಿಲ್ ನಡೆಸಲಿದೆ. ಈ ಡ್ರಿಲ್ನ ಉದ್ದೇಶ ತುರ್ತು ಪರಿಸ್ಥಿತಿಗಳಲ್ಲಿ ಜನರ ತಯಾರಿ ಹಾಗೂ ನಿರ್ವಹಣಾ ಸಾಮರ್ಥ್ಯವನ್ನು ಹೆಚ್ಚಿಸುವುದಾಗಿದೆ. ಇದರಲ್ಲಿ ವಿದ್ಯುತ್ ಬ್ಲಾಕ್ಔಟ್, ಸೈರನ್ ಜಾರಿ, ಸಾರ್ವಜನಿಕ ಓಡಾಟ ನಿಯಂತ್ರಣ ಸೇರಿದಂತೆ ಹಲವಾರು ತರಬೇತಿ ಕ್ರಮಗಳು ಕೈಗೊಳ್ಳಲಾಗುತ್ತದೆ. ಮೊದಲು ಮೇ 29ಕ್ಕೆ ಈ ಡ್ರಿಲ್ ನಿಗದಿಯಾಗಿದ್ದರೂ ಗಡಿಭಾಗದಲ್ಲಿ ಉಂಟಾದ ಆತಂಕ ಮತ್ತು ರಾಜಕೀಯ ಕುತೂಹಲದ ಹಿನ್ನೆಲೆಯಲ್ಲಿ ಇದನ್ನು ಮೇ 31ಕ್ಕೆ ಮುಂದೂಡಲಾಗಿದೆ. ಪಾಕಿಸ್ತಾನದಲ್ಲಿ ಈ ಬಗ್ಗೆ ಭಯಭೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲ ಮಾಧ್ಯಮಗಳಲ್ಲಿ ಇದನ್ನು ಯುದ್ಧದ ಪೂರ್ವ ತಯಾರಿ ಎಂದು ವ್ಯಾಖ್ಯಾನಿಸಲಾಗುತ್ತಿದೆ. ಆದರೆ ಭಾರತ ಸ್ಪಷ್ಟಪಡಿಸಿದ್ದು, ಇದು ಕೇವಲ ತರಬೇತಿಯ ಭಾಗ, ಯುದ್ಧಕ್ಕೆ ಯಾವುದೇ ಸಂಬಂಧವಿಲ್ಲ, ಸಾರ್ವಜನಿಕರು ಶಾಂತಿಯುತವಾಗಿ ಸಹಕಾರ ನೀಡಬೇಕು ಎಂಬ ಸಂದೇಶ ನೀಡಲಾಗಿದೆ. ಡೊನಾಲ್ಡ್ ಟ್ರಂಪ್ ನೇತೃತ್ವದ ಆಡಳಿತದಲ್ಲಿ ವಿಶೇಷ ಸರ್ಕಾರಿ ನೌಕರನಾಗಿ ಸೇವೆ ನೀಡುತ್ತಿದ್ದ ಎಲಾನ್ ಮಸ್ಕ್ ಇದೀಗ ಆ ಪಾತ್ರದಿಂದ ಹೊರನಡೆದಿದ್ದಾರೆ. 130 ದಿನಗಳ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಅವಧಿಯಲ್ಲಿ ಅವರು ಹಲವು ಸುದ್ದಿಗೆ ಕಾರಣರಾದರು. ಆದರೆ ಟ್ರಂಪ್ ಆಡಳಿತದ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಎಂಬ ವಿವಾದಾತ್ಮಕ ಬಿಲ್ಗೆ ವಿರೋಧ ವ್ಯಕ್ತಪಡಿಸಿದ ಬಳಿಕ ಮಸ್ಕ್ ಟ್ರಂಪ್ ಸಂಬಂಧಕ್ಕೆ ಬಿರುಕು ಬಿಟ್ಟಿದೆ. ಟ್ರಂಪ್ ಈ ಸಂಬಂಧದ ಅಂತ್ಯಕ್ಕೂ ಧೈರ್ಯವಾಗಿ ಪ್ರತಿಕ್ರಿಯಿಸಿದ್ದು, ಮಸ್ಕ್ ನಮ್ಮೊಂದಿಗೆ ಇರುತ್ತಾರೆ ಎಂದು ಹೇಳಿರುವುದರ ಜೊತೆಗೆ ಅವರ ಅಂತಿಮ ದಿನದಂದು ಜಂಟಿ ಪ್ರೆಸ್ ಕಾನ್ಫರೆನ್ಸ್ ಕೂಡ ಘೋಷಿಸಿದ್ದಾರೆ. ಇದರಿಂದ ರಾಜಕೀಯವಾಗಿ ಸ್ಪಷ್ಟತೆ ಸಿಕ್ಕಿದ್ದರೂ ಮಾಧ್ಯಮಗಳ ಪ್ರಕಾರ ಇದು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಜೋಡಿಯ ಮುಕ್ತಾಯವೆಂದು ಅರ್ಥೈಸಲಾಗಿದೆ. ಮಸ್ಕ್ಗಾಗಿ ಈ ಪ್ರಯೋಗ ಎಷ್ಟು ಯಶಸ್ವಿಯಾದದ್ದು, ಎಷ್ಟು ವಿಫಲವಾದದ್ದು ಎಂಬುದರ ಕುರಿತು ಹಲವಾರು ವಿಶ್ಲೇಷಣೆಗಳು ಹೊರಬಿದ್ದಿವೆ. ಮಸ್ಕ್ ಅವರದ್ದೇ ಆದ ಶೈಲಿಯಲ್ಲಿ ಡೋಜ್ ಇಲಾಖೆಯನ್ನು ವಾಷಿಂಗ್ಟನ್ಸ್ ಸ್ವಿಪ್ಪಿಂಗ್ ಬಾಯ್ ಎಂದು ವರ್ಣಿಸಿರುವುದು ವಿವಾದ ಹುಟ್ಟುಹಾಕಿದೆ. ಇದೇ ಸಂದರ್ಭದಲ್ಲಿ ಮಸ್ಕ್ ಬಿಟ್ಟು ಹೋದ ನಂತರ ಟಿಸಿಯಲ್ಲಿ ನಿಗದಿತ ನೀತಿಗಳು ಹಾಗೂ ಹೊಸ ನಾಯಕತ್ವದ ಕುರಿತಾಗಿ ಗೊಂದಲಗಳು ಸೃಷ್ಟಿಯಾಗಿದ್ದು, ಇದು ಮುಂದಿನ ಚುನಾವಣೆಗಳ ರಾಜಕೀಯ ಸಮೀಕರಣಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾರಿಗೊಳಿಸಿದ್ದ ವಿವಾದಾತ್ಮಕ ಟ್ಯಾರಿಫ್ಗಳು ಇದೀಗ ಕಾನೂನು ಸಮರದ ಮಧ್ಯೆ ಸಿಕ್ಕಿವೆ. ಕೆಲ ದಿನಗಳ ಹಿಂದೆ ಅಮೆರಿಕದ ಫೆಡರಲ್ ಟ್ರೇಡ್ ಕೋರ್ಟ್ ಈ ಟ್ಯಾರಿಫ್ಗಳನ್ನು ಅಕ್ರಮ ಎಂದು ಘೋಷಿಸಿ ರದ್ದುಗೊಳಿಸಿತು. ಆದರೆ ಇದಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸಿದ ಟ್ರಂಪ್ ತಂಡ ಸುಪ್ರೀಂ ಕೋರ್ಟ್ ಹೋರಾಟಕ್ಕೆ ಸಜ್ಜಾಗಿದೆ. ಇದಕ್ಕೆ ತಾತ್ಕಾಲಿಕ ವಿಜಯ ದೊರೆತಿದೆ. ಅಪೀಲ್ಸ್ ಕೋರ್ಟ್ ತಾತ್ಕಾಲಿಕವಾಗಿ ಟ್ರಂಪ್ ಟ್ಯಾರಿಫ್ಗಳನ್ನು ಪುನಃ ಜಾರಿಗೊಳಿಸಲು ಅನುಮತಿ ನೀಡಿದ್ದು, ಈ ಪ್ರಕರಣ ಮತ್ತೆ ನ್ಯಾಯಾಂಗ ತಿರುವುಗಳನ್ನು ಪಡೆಯುತ್ತಿದೆ. ಈ ಬೆಳವಣಿಗೆಯ ಪರಿಣಾಮವಾಗಿ ಸ್ಟಾಕ್ ಮಾರುಕಟ್ಟೆ, ಡಾಲರ್ ಮೌಲ್ಯ, ಚಿನ್ನದ ಬೆಲೆ ಸೇರಿದಂತೆ ಜಾಗತಿಕ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತಿದೆ. ಭಾರತ, ಚೀನಾ ಮುಂತಾದ ವಾಣಿಜ್ಯ ಪಾಲುದಾರ ದೇಶಗಳು ಈಗ ಅಮೆರಿಕದೊಂದಿಗೆ ನಡೆಸುತ್ತಿರುವ ವ್ಯಾಪಾರ ಚರ್ಚೆಗಳನ್ನು ಪುನರ್ಚಿಂತನೆ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ವಿಶ್ಲೇಷಕರು ನೀಡಿದ್ದಾರೆ. ವಾಣಿಜ್ಯ ನೀತಿಯನ್ನು ಒಂದು ರಾಜಕೀಯ ಆಯುಧವಾಗಿ ಬಳಸುತ್ತಿರುವ ಟ್ರಂಪ್ ಈ ಮಿಷನ್ ದೇವರಿಂದ ಸ್ಫೂರ್ತಿಗೊಂಡದ್ದು ಎಂದು ಹೇಳುವ ಮೂಲಕ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಟ್ರಂಪ್ ಆಡಳಿತವು ಇತ್ತೀಚೆಗೆ ತೆಗೆದುಕೊಂಡಿರುವ ಹೊಸ ಕ್ರಮಗಳ ಪ್ರಕಾರ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಮೇಲೆ ತೀವ್ರ ನಿಯಂತ್ರಣ ವಿಧಿಸಲಾಗಿದೆ. ವಿಶೇಷವಾಗಿ ಭಾರತೀಯರು, ಚೈನೀಸ್ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ವಿದೇಶಿ ವಿದ್ಯಾರ್ಥಿಗಳಿಗೆ ವೀಸಾ ಕೊಡುವಲ್ಲಿ ಕಠಿಣ ನೀತಿಗಳನ್ನು ಜಾರಿಗೆ ತರಲಾಗಿದೆ. ಈ ಕ್ರಮಗಳು ಅಮೆರಿಕದ ಶಿಕ್ಷಣ ವ್ಯವಸ್ಥೆಗೆ ಹಾಗೂ ಆರ್ಥಿಕತೆಗೆ ದೊಡ್ಡ ಹೊಡೆತ ನೀಡಬಹುದು ಎಂದು ನಿಪುಣರು ಎಚ್ಚರಿಸಿದ್ದಾರೆ. ಅಮೆರಿಕದ ವಿಶ್ವವಿದ್ಯಾಲಯಗಳು ಪ್ರತಿ ವರ್ಷ ಲಕ್ಷಾಂತರ ವಿದೇಶಿ ವಿದ್ಯಾರ್ಥಿಗಳಿಂದ ಬಿಲಿಯನ್ಗಟ್ಟಲೆ ಡಾಲರ್ ಗಳಿಸುತ್ತಿದ್ದವು. ಆದರೆ ಈಗ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಕುಸಿತ ಕಂಡುಬಂದಿದೆ. ಸೇವಿಸ್ ಡೇಟಾ ಪ್ರಕಾರ 2025ರ ಮೊದಲಾರ್ಧದಲ್ಲಿ ಮಾತ್ರವೇ ವಿದೇಶಿ ವಿದ್ಯಾರ್ಥಿಗಳ ಸೇರ್ಪಡೆ 20% ಕುಸಿದಿದೆ. ಇದರಿಂದ ಅಮೆರಿಕದ ಶಿಕ್ಷಣ ಕ್ಷೇತ್ರದಲ್ಲಿ ಭಾರೀ ಪರಿಣಾಮ ಬೀರಿದೆ. ಇಂತಹ ಕ್ರಮಗಳು ಭವಿಷ್ಯದಲ್ಲಿ ಅಮೆರಿಕದ ಸ್ಮಾರ್ಟ್ ಲೇಬರ್ ಮತ್ತು ನಾವೀನ್ಯತೆಗೆ ಧಕ್ಕೆ ತರುತ್ತವೆ. ಇದನ್ನು ಹತ್ತಿಕ್ಕಲು ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳು ಈಗ ಗ್ಲೋಬಲ್ ಎಜುಕೇಷನ್ ಹಬ್ ಆಗಿ ಹೊರಹೊಮ್ಮಲು ಸಜ್ಜಾಗಿವೆ. ಭಾರತೀಯ ಕಾಲೇಜುಗಳು, ಐಐಟಿ ಹಾಗೂ ಅಂತಾರಾಷ್ಟ್ರೀಯ ಭದ್ರತೆ ಇರುವ ನೂತನ ಕಾಲೇಜುಗಳು ಹೂಡಿಕೆಗೆ ಮುಂದಾಗುತ್ತಿವೆ.
ಈ ಕ್ರಮದಿಂದಾಗಿ ಎ ಅಮೆರಿಕನ್ ಡ್ರೀಮ್ ಎಂದೇ ಪ್ರಸಿದ್ಧವಾಗಿದ್ದ ಕನಸು ಹಲವಾರು ವಿದ್ಯಾರ್ಥಿಗಳಿಗೆ ಹೊಡೆತ ಕೊಡುತ್ತಿದೆ. ಟ್ರಂಪ್ ಸರ್ಕಾರದ ಈ ತೀರ್ಮಾನವು ಮುಂದಿನ ಚುನಾವಣಾ ರಾಜಕಾರಣಕ್ಕೂ ಸಾಕಷ್ಟು ಪರಿಣಾಮ ಬೀರಬಹುದು ಎಂದು ಹೇಳಲಾಗುತ್ತಿದೆ.